ನಮಸ್ಕಾರ ಎಲ್ರಿಗೂ ಶಮೀಸ್ ಹೌಸ್ಗೆ ಸ್ವಾಗತ. ಇವತ್ತು ನಾವು ಒಂದು ಸಿಹಿಯಾದ ಅಕ್ಕಿ ಉಂಡೆ ಮಾಡೋಣ. ತುಂಬಾನೇ ರುಚಿಯಾಗಿರುತ್ತೆ. ಹಬ್ಬಗಳಿಗೆ ಈ ಸಿಹಿನ ಮಾಡ್ಕೋಬಹುದು. ತುಂಬಾನೇ ಸುಲಭ, ಜಾಸ್ತಿ ಸಾಮಗ್ರಿನೂ ಬೇಕಾಗಿಲ್ಲ. ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಅದಕ್ಕೆ ನೋಡಿ, ಇವಾಗ ನಾನಿಲ್ಲಿ ಕುಸ್ಲಕ್ಕಿ ತಗೋತಾ ಇದ್ದೀನಿ. ಇದರಲ್ಲಿ ಅಕ್ಕಿ ಉಂಡೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇವಾಗ 2 ಬೌಲ್ ಅಕ್ಕಿ ತಗೋತಾ ಇದ್ದೀನಿ. 2 ಬೌಲ್ ಅಂದರೆ ಒಂದು ಅರ್ಧ kg ಅಷ್ಟು ಆಗ್ಬೋದು. ಈ ಅಕ್ಕಿ ಮನೇಲಿ ಯಾರು ಯೂಸ್ ಮಾಡಲ್ಲ ಅಂದರೆ ಅಂಗಡಿಲಿ 1 kgನ ಒಂದು ಅರ್ಧ kg ತೊಗೊಂಡು ಮಾಡ್ಕೋಬೋದು. ಇವಾಗ ಇದನ್ನ ನಾವು ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ತೊಳ್ಕೊಂಡು ನೀರನ್ನೆಲ್ಲ ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫುಲ್ ನೀರು ಸೋರಿಸ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ, ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಬ್ರೌನ್ ಕಲರ್ ಆಗಿ ಪುರಿ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ. ಇದನ್ನು ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡಿಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇವಾಗ ತಣ್ಣಗಾಗಿದೆ. ಇದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಒಂದೇ ಸಲಕ್ಕೆ ಹಾಕಬೇಡಿ, ಪುಡಿ ಆಗಲ್ಲ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 2-3 ಸಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ, ಬೇಗ ಆಗುತ್ತೆ, ಎಲ್ಲರೂ ಮಾಡಿ. ಅದಕ್ಕೆ ನಾನಿವಾಗ ಇಲ್ಲಿ ಒಂದು ಇಡೀ ಕೊಬ್ಬರಿನ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ನಾನಿಲ್ಲಿ ನೋಡಿ, ಇವಾಗ ಈ ಥರ ತುರಿದಿಟ್ಕೊಂಡಿದ್ದೀನಿ. ತುರಿದ್ರೆ ಸಾಕಾಗಲ್ಲ, ಇದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ನಾವು ತುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ, ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅಕ್ಕಿ ಉಂಡೆ ಬೇಗ ಹಾಳೋಗಲ್ಲ. ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು 4-5 ಏಲಕ್ಕಿ, ಆಮೇಲೆ ಇದಕ್ಕೆ ಒಂದು 5 ಲವಂಗ. ಇದು ಹಾಕೋದ್ರಿಂದ ಒಳ್ಳೆ ಘಮ ಅಂತಿರುತ್ತೆ. ಅಷ್ಟನ್ನು ಹಾಕ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಕೊಬ್ಬರಿನ ಪೌಡ್ರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗುತ್ತೆ. ಬಾಯಿಗೆ ತರಿಯಾಗಿ ಏನೂ ಸಿಕ್ಕಲ್ಲ, ತುಂಬಾ ಟೇಸ್ಟ್ ಆಗುತ್ತೆ. ನೋಡಿ, ಇವಾಗ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ಥರ ನೈಸ್ ಆಗಬೇಕದು. ಇವಾಗ ಇದನ್ನು ನಾವು ಅಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಒಂದು ಸೈಡ್ಗೆ ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ, 1 ಬೌಲು ಬೆಲ್ಲ ತೊಗೋತಾ ಇದ್ದೀನಿ. ನಾನು 2 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಬೆಲ್ಲ ಹಾಕೋತಾ ಇದ್ದೀನಿ. ಅದಕ್ಕೆ 1 ಬೌಲು ನೀರು. ಇಷ್ಟನ್ನು ಹಾಕ್ಬಿಟ್ಟು ಕರಗಿಸ್ಕೊಳ್ಳೋಣ. ಇದು ಪಾಕ ಬರೋದೇನು ಬೇಕಾಗಿಲ್ಲ, ಕರಗಿದ್ರೆ ಸಾಕು. ಇದು ಕರಗೋ ತನಕ ಬಿಸಿ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಅಕ್ಕಿ ಉಂಡೆಗಳನ್ನ ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು. ತುಂಬ ದಿನ ಏನೂ ಹಾಳೋಗಲ್ಲ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಒಂಚೂರು ತಣ್ಣಗಾದ್ಮೇಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಅಕ್ಕಿ ಪುಡಿಗೆ. ಈಗ ನಾನು ಮಾಡಿಟ್ಕೊಂಡಿರೋದು ಕರೆಕ್ಟ್ ಆಗುತ್ತೆ. ಅದಕ್ಕೆ ಎಲ್ಲನೂ ಸ್ವಲ್ಪನೇ ಹಾಕಿ ಕರೆಕ್ಟಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಬಾಕಿ ಇದೆಯಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲನೂ ಫುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಬ್ಬಗಳಿಗಂತೂ ಮಾಡಿಸಿದ ಸ್ವೀಟ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇದು ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಸ್ಪೂನಲ್ಲಿ ಈ ಥರ ತೊಗೊಂಡು ಈ ಥರ ಉಂಡೆ ಕಟ್ಕೊಳ್ಳೋಣ ನಾವಿವಾಗ. ನೋಡಿ, ಈ ಥರ ಉಂಡೆ ಕಟ್ಕೊಂಡ್ರೆ ಆಯಿತು, ಅಷ್ಟೇ, ರೆಡಿ ಆಯಿತು. ಇವಾಗ ಇದು ಹಬ್ಬಗಳಿಗೆ ಮಾತ್ರ ಅಲ್ಲ, ಅಲ್ಲದೇ ಇರುವಾಗಲೂ ಮಾಡಿ ಮಕ್ಕಳಿಗೆಲ್ಲ ಕೊಡ್ಬೋದು. ತುಂಬಾ ಹೆಲ್ದಿ ಫುಡ್ಡು. ಇದರಲ್ಲಿ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ತುಂಬಾ ಒಳ್ಳೆ ಫುಡ್ಡು. ನೋಡಿ, ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿದೆ. ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ.